ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಿಕಾಮ್ 5ನೇ ಸೆಮಿಸ್ಟರ್ನ ಪ್ರಿನ್ಸಿಪಲ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ. ಕ್ರಾಸ್ ರೇಟ್, ಕನ್ನಡದಲ್ಲಿ ಇದಕ್ಕೆ ಛೇದಕ ಬೆಲೆ ಅಂತ ಕರಿತೀವಿ. ಇದರದ ಮೀನಿಂಗ್ ಮತ್ತು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ನಿಮ್ಮ ಎಕ್ಸಾಮಿನೇಷನ್ ಪರ್ಪಸ್ನಲ್ಲಿ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬರುವಂತಹ ಸಾಧ್ಯತೆಗಳು ಇದೆ. KUDಯ ಓಲ್ಡ್ ಕ್ವೆಶನ್ ಪೇಪರ್ಗಳನ್ನು ನಾವು ನೋಡಿದಾಗ ಭಾಳಷ್ಟು ಸಾರಿ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬಂದಿದೆ. ಮೀನಿಂಗ್ ನೋಡೋದಾದರೆ ನಾವು ಕ್ರಾಸ್ ರೇಟ್ ಮೀನ್ಸ್ ಫೈಂಡಿಂಗ್ ಎಕ್ಸ್ಚೇಂಜ್ ರೇಟ್ ಆಫ್ ಎ ಕರೆನ್ಸಿ ಯೂಸಿಂಗ್ ಸಮ್ ಅದರ್ ಪೇರ್ ಆಫ್ ಕರೆನ್ಸಿ. ಇದರರ್ಥ ನಾವೇನು ಮಾಡ್ತೀವಿ ಅಂದರೆ, ಎರಡು ಬೇರೆ ಬೇರೆ ಕರೆನ್ಸಿಗಳ ವಿನಿಮಯ ದರದ ಆಧಾರದ ಮೇಲೆ ಮತ್ತೊಂದು ಕರೆನ್ಸಿಯ ವಿನಿಮಯ ದರವನ್ನು ನಿಗದಿಪಡಿಸುವುದು ಅಥವಾ ಕಂಡುಹಿಡಿಯುವುದಕ್ಕೆ ನಾವು ಛೇದಕ ಬೆಲೆ ಅಂತ ಕರಿತೀವಿ. ಇನ್ನೊಂದು ಸರಳ ಭಾಷೆಯಲ್ಲಿ ಹೇಳೋದಾದ್ರೆ, ವಿನಿಮಯ ದರಗಳು ಇರ್ತವೆ. ವಿನಿಮಯ ದರ ಅಂದ್ರೆ ರುಪೀಸ್ ಟು ಡಾಲರ್, ಡಾಲರ್ ಟು ರುಪೀಸ್, ಯೂರೋ ಟು ಪೌಂಡ್, ಈ ಥರ ಬೇರೆ ಬೇರೆ 2 ಅಥವಾ ಅದಕ್ಕಿಂತ ಹೆಚ್ಚು ವಿನಿಮಯ ದರಗಳನ್ನು ಕೊಟ್ಟಿರ್ತಾರೆ. ಆ ವಿನಿಮಯ ದರದ ಆಧಾರದ ಮೇಲೆ ಮತ್ತೊಂದು ಬೆಲೆಯನ್ನು ಅಂದರೆ ಮತ್ತೊಂದು ವಿನಿಮಯ ದರವನ್ನು ಕಂಡುಹಿಡಿಯುವುದಕ್ಕೆ ನಾವು ಕ್ರಾಸ್ ರೇಟ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿದರೆ ನಿಮ್ಗೆ ಕಾನ್ಸೆಪ್ಟ್ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗತ್ತೆ. ಫಾರ್ ಎಕ್ಸಾಂಪಲು, $1 ಈಸ್ ಈಕ್ವಲ್ ಟು ₹84 ಐತಿ ಅಂತ ತಿಳ್ಕೊರಿ. ಇನ್ನೊಂದು €1 ಈಸ್ ಈಕ್ವಲ್ ಟು ₹70. ಇವು ಏನು ಅಂತಂದ್ರೆ ವಿನಿಮಯ ದರಗಳು, ಎರಡು ಬೇರೆ ಬೇರೆ ವಿನಿಮಯ ದರಗಳು. ಇವುಗಳ ಆಧಾರದ ಮೇಲೆ ಮತ್ತೊಂದು ವಿನಿಮಯ ದರ, ಮತ್ತೊಂದು ಎಕ್ಸ್ಚೇಂಜ್ ರೇಟನ್ನು ನಾವು ಕಂಡುಹಿಡಿದ್ರೆ ಅದಕ್ಕೇನಂತ ಕರಿತೀವಿ, ನಾವು ಕ್ರಾಸ್ ರೇಟ್ ಅಂತ ಕರಿತೀವಿ. ಇವಕ್ಕೇನಂತ ಕರಿತೀವಿ ನಾವು ಸಮ್ ಅದರ್ ಪೇರ್ ಆಫ್ ಕರೆನ್ಸೀಸ್. ಎರಡು ಬೇರೆ ಬೇರೆ ದೇಶದ ವಿನಿಮಯ ದರಗಳು. ಇವುಗಳ ಆಧಾರದ ಮೇಲೆ ಏನು ಮಾಡೋದು, ಫೈಂಡಿಂಗ್ ಎಕ್ಸ್ಚೇಂಜ್ ರೇಟ್ ಆಫ್ ಎ ಕರೆನ್ಸಿ, ಬೇರೆ ಒಂದು ಎಕ್ಸ್ಚೇಂಜ್ ರೇಟನ್ನು ಕಂಡುಹಿಡಿಯೋದು. ನಾವಿಲ್ಲಿ ಏನು ಕಂಡುಹಿಡಿಬೋದು ಅಂತಂದರೆ, ಇದರಲ್ಲಿ ಡಾಲರ್ ಟು ಯೂರೋ ಕಂಡುಹಿಡಿಬೋದು, ಯೂರೋ ಟು ಡಾಲರ್ ಕಂಡುಹಿಡಿಬೋದು. ಇವೆರಡನ್ನೂ ನೀವು ಕಂಡುಹಿಡಿದ್ರೆ ಇದಕ್ಕೆ ಏನಂತ ಕರಿಬೇಕು, ನಾವು ಕ್ರಾಸ್ ರೇಟು ಅಂತ ಕರಿತೀವಿ. ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. $1 ಈಸ್ ಈಕ್ವಲ್ ಟು ₹84, €1 ಈಸ್ ಈಕ್ವಲ್ ಟು ₹70. ಫೈಂಡ್ ಕ್ರಾಸ್ ರೇಟ್ ಬಿಟ್ವೀನ್, ಫಸ್ಟ್ ಒನ್ ಏನು ಅಂದ್ರೆ ಡಾಲರ್ ಟು ಯೂರೋ, ಸೆಕೆಂಡ್ ಒನ್ ಯೂರೋ ಟು ಡಾಲರ್. ಸಿಂಪಲ್ ಪ್ರಾಬ್ಲಮ್ ಇದೆ. ಒಂದು ಫಾರ್ಮುಲಾ ಯೂಸ್ ಮಾಡಬೇಕು ನಾವು. ಏನು ಅಂದ್ರೆ, ಫಸ್ಟನ್ನು ನಾವೇನು ಕಂಡುಹಿಡಿತೀನಿ ಅಂದರೆ, ಅವರು ಕೇಳಿರೋದೇನು, ಡಾಲರ್ ಟು ಯೂರೋ. ಫಾರ್ಮುಲಾ ಏನು ಅಂತಂದ್ರೆ, ಕೊಟ್ಟಿರೋದು ಏನು ಕಂಡುಹಿಡಿ ಅಂತ ಹೇಳಿರ್ತಾರಲ್ಲ, ಫಸ್ಟು ಅದನ್ನು ಬರಿಬೇಕು. ಡಾಲರ್ ವ್ಯಾಲ್ಯೂ ಎಷ್ಟು, $1 ಈಸ್ ಈಕ್ವಲ್ ಟು ₹84 ಬರಿಬೇಕು ಫಸ್ಟ್. ಡಿವೈಡೆಡ್ ಬೈ, ಏನು ಕೇಳ್ಯಾರ, ಯೂರೋ ಕೇಳ್ಯಾರ. €1 ಅಂದರೆ ರುಪೀಸ್ ಎಷ್ಟು, 70, ಡಿವೈಡೆಡ್ ಬೈ 70. ಅಂದರೆ ಫಾರ್ಮುಲಾ ಏನು, ಅವ್ರು ಕೇಳಿರೋದು ಡಾಲರ್ ಟು ಯೂರೋ ಕೇಳ್ಯಾರ, ಹಾಗಾಗಿ ಡಾಲರ್ ಡಿವೈಡೆಡ್ ಬೈ ಯೂರೋ. ಡಾಲರ್ ಬೆಲೆ ಎಷ್ಟು, $1 ಅಂದರೆ ₹84, 84 ಡಿವೈಡೆಡ್ ಬೈ ಯೂರೋದ್ದು 70, 84 ಡಿವೈಡೆಡ್ ಬೈ 70 ಈಸ್ ಈಕ್ವಲ್ ಟು 1.2. ಇಟ್ ಮೀನ್ಸ್ ಏನು ಅಂತಂದ್ರೆ, ಏನು
$1 is equal to euro 1.2. ಇದೇ ರೀತಿ ಎರಡೆಂದು ಹೇಳಿದ್ದಾರೆ. ಏನು ಅಂದ್ರೆ ಯೂರೋ ಟು ಡಾಲರ್. ಯೂರೋ ಟು ಡಾಲರ್ ಕೇಳಾರಂದಮೇಲೆ ನೀವೇನು ಬರಿಬೇಕು, ಈಗ ಯೂರೋ ಡಿವೈಡೆಡ್ ಬೈ ಡಾಲರ್ ಅಂತ ಬರಿಬೇಕು. ಯೂರೋದ ಬೆಲೆ ಎಷ್ಟು? ಯೂರೋದ ಬೆಲೆ 70. ಎಲ್ಲಿ ಕೊಟ್ಟಾರ? ಕ್ವಶನ್ ಒಳಗೆ ಐತೆ ನೋಡ್ರಿ. 1 euro is equal to ಎಷ್ಟಿದೆ? ₹70. ಅದಾದಮೇಲೆ ಡಿವೈಡೆಡ್ ಬೈ ಡಾಲರದ್ದು 84 ಡಿವೈಡೆಡ್ ಬೈ 84 ಮಾಡಿರಿ. ಡಿವೈಡೆಡ್ ಬೈ 84 ಮಾಡಿರಿ. ಆನ್ಸರು 0.83 ಬರುತ್ತೆ. ಸೊ ದೇರ್ ಫೋರ್ 1 euro is equal to $0.83. ಇಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್. ಇದು ಸಿಂಪಲ್ ವೇ ಒಳಗೆ ಎಕ್ಸಾಮಿನೇಷನ್ ಪರ್ಪಸ್ ನಿಮ್ಗೆ ಹೇಳತ್ತೀನಿ. KUD 2020ರಲ್ಲಿ ಬಂದಿರುವಂತಹ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಫೈಂಡ್ ದಿ ಕ್ರಾಸ್ ರೇಟ್ ಬಿಟ್ವೀನ್ A $2 pound, B pound $2, C euro to pound. 3 ಕೇಳಾರೀಗ 5 ಮಾರ್ಕ್ಸ್ ಇರೋದ್ರಿಂದ ABC ಕಂಡುಹಿಡಿಬೇಕು. ಸಿಂಪಲ್, ಹಿಂದೆ ಏನು ಟ್ರಿಕ್ಸ್ ಯೂಸ್ ಮಾಡಿದ್ರು ಅದೇ ಥರ ಯೂಸ್ ಮಾಡಿ ನೀವು ಕಂಡುಹಿಡಿಬೇಕು. ಫಸ್ಟ್ ಒನ್ ಏನು ಕೇಳಿರೋದು $2 to pound. ಇದರ ಅರ್ಥ ಏನು? D ಡಿವೈಡೆಡ್ ಬೈ ಪೌಂಡ್ ಅಂತ ಅರ್ಥ. ಡಾಲರ್ ಬೆಲೆ ಎಷ್ಟೈತಿ ಅಂತ ನೋಡಿದರೆ ನಾವು 72. $1 is equal to ₹72. ಹಾಗಾಗಿ 72 ಡಿವೈಡೆಡ್ ಬೈ ಪೌಂಡ್ ಬೆಲೆ ಬರಿಬೇಕು. ಕ್ವಶನ್ ಒಳಗೆ ಅಬ್ಸರ್ವ್ ಮಾಡಿರಿ, ಪೌಂಡ್ ಬೆಲೆ ಕೊಟ್ಟಾರ. 1 pound is equal to 95. ಎಷ್ಟು ಬರಿಬೇಕು? ಡಿವೈಡೆಡ್ ಬೈ 95. ಆನ್ಸರ್ 0.757. $2 to pound is equal to ಏನು ಬರಿಬೇಕು? ಫಸ್ಟ್ ಇರೋದೇನು ಡಾಲರ್. ಡಾಲರ್ ಏನಿರುತ್ತೆ? ಫಿಕ್ಸೇ ಇರುತ್ತೆ. ಹಾಗಾಗಿ $1 is equal to pound 0.757. ಇದೇ ರೀತಿ ಬಿ ಕೇಳಿರೋದೇನು? ಪೌಂಡ್ ಟು ಡಾಲರ್. ಹಾಗಾಗಿ ಫಸ್ಟ್ ಏನು ಬರಿಬೇಕು ನೀವು ಇಲ್ಲಿ ವ್ಯಾಲ್ಯೂವ? ಮೊದಲು ಪೌಂಡದ್ದು ಬರಿಬೇಕು. ಪೌಂಡ್ ಎಷ್ಟಿದೆ? ಪೌಂಡ್ ಟು ಡಾಲರ್. ಪೌಂಡದ ಬೆಲೆ ಫಸ್ಟ್ ಬರ್ಕೋಬೇಕು. ಪೌಂಡ್ ಎಷ್ಟಿದೆ? 95 ಐತಿ. ಪೌಂಡದ ಬೆಲೆಯನ್ನು ನೀವು 95 ಅಂತ ಬರೀರಿ. 95 ಅದಾದಮೇಲೆ 95 ಆದಮೇಲೆ ಡಿವೈಡೆಡ್ ಬೈ ಎಷ್ಟು? ಡಾಲರ್ ಬೆಲೆ ಬರೀಬೇಕು. ಎಷ್ಟಿದೆ ಡಾಲರ್ ಬೆಲೆ? 72. 72 ನೀವು ಬರೀಬೇಕು. 95 ಡಿವೈಡೆಡ್ ಬೈ 72 ಅಂದರೆ ಆನ್ಸರ್ 1.319. ದೇರ್ ಫೋರ್ 1 pound is equal to $1.319. ದೆನ್ ಅನದರ್ ಒನ್ ಕೇಳಿರೋದು ಯಾವುದು ಅಂದ್ರೆ ಸಿ ಯಾವುದು ಕೇಳಿರೋದು? ಯೂರೋ ಟು ಪೌಂಡ್. ಯೂರೋ ಟು ಪೌಂಡ್ ಕೇಳಿದಾರ. ಯೂರೋ ಟು ಪೌಂಡ್ ಅಂತ ಬರದೆ ಈ ಯೂರೋ ಟು ಪೌಂಡ್ ಅಂತ ಹೇಳಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿರಿ, ಯೂರೋ ಬೆಲೆ 1 euro is equal to ಎಷ್ಟಿದೆ? ₹82. 82 ಡಿವೈಡೆಡ್ ಬೈ ಏನು ಮಾಡಬೇಕು? ಪೌಂಡ್ ಬೆಲೆ ನೋಡಬೇಕು. ಪೌಂಡ್ ಎಷ್ಟಿದೆ ರೀ? 1 pound is equal to ₹95 ಐತಿ. ಹಾಗಾಗಿ ಡಿವೈಡೆಡ್ ಬೈ 95. ಆನ್ಸರ್ 0.863. ದೇರ್ ಫೋರ್ 1 euro is equal to pound 0.863. ಆನ್ಸರ್ ಫೈನಲ್. ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಪ್ರಾಬ್ಲಮನ್ನು ನೀವು ಈಸಿಯಾಗಿ ಸಾಲ್ವ್
ಮಾಡಬಹುದು. ಅನದರ್ ಪ್ರಾಬ್ಲಮನ್ನು ನೋಡೋಣ. ಇದು ಕೂಡ KUDಯ ಓಲ್ಡ್ ಕ್ವಶನ್ ಪೇಪರ್ದಲ್ಲಿ ಬಂದಿರೋದು. ಫೈಂಡ್ ದಿ ಕ್ರಾಸ್ ರೇಟ್ ಬಿಟ್ವೀನ್ ಅಂತ ಹೇಳ್ಯಾರ. ಫಸ್ಟ್ ಒನ್ ಏನು ಅಂದ್ರೆ ಪೌಂಡ್ ಟು ಡಾಲರ್, ಎರಡನೇದ್ದು ಡಾಲರ್ ಟು ಯೂರೋ, ಮೂರನೇದ್ದು ಯೂರೋ ಟು ಪೌಂಡ್. ಮೂರು ಹೇಳಿದಾರ. ಒಂದನೇದ್ದು ಪೌಂಡ್ ಟು ಡಾಲರ್ ಕಂಡು ಹಿಡಿಬೇಕು, ಅದಾದಮೇಲೆ ಡಾಲರ್ ಟು ಯೂರೋ, ಅದಾದಮೇಲೆ ಯೂರೋ ಟು ಪೌಂಡ್. ಇದಿಷ್ಟು ಕೇಳಿರೋದು. ಸೊ ಅದೇ ಪ್ರಕಾರ ನಾವು ಇಲ್ಲಿ ಎಕ್ಸ್ಚೇಂಜ್ ರೇಟ್ಗಳನ್ನು ಕೊಟ್ಟಿದ್ದಾರೆ. $1 = ₹85, 1 pound = $98, 1 euro = ₹102. ಇಷ್ಟು ಕೊಟ್ಟಿರೋದು. ಹಾಗಾಗಿ ಇದರಲ್ಲಿ ಫಸ್ಟ್ ಕೇಳಿರೋದೇನು, ಪೌಂಡ್ ಟು ಡಾಲರ್. ಪೌಂಡ್ ಬೆಲೆ ಅಬ್ಸರ್ವ್ ಮಾಡಿರಿ. 1 pound = ₹98 ಐತಿ. 98 ಡಿವೈಡೆಡ್ ಬೈ ಡಾಲರ್ ಬೆಲೆ ಎಷ್ಟಿದೆ, $1 = 85. P/D ಮಾಡಬೇಕು. ಏನು ಕೇಳಿರ್ತಾರೋ ಅದೇ ಬೇಸ್ ಮೇಲೆ ನಿಮ್ಮದು ಒಂದು ಫಾರ್ಮುಲಾ ಇಲ್ಲೇ ರೆಡಿ ಆಗ್ತೈತಿ. P 98 ಡಿವೈಡೆಡ್ ಬೈ $85 ಅಂದರೆ ಎಷ್ಟು ಆನ್ಸರ್, 1.152. ಇಲ್ಲಿ ನಿಮ್ಮ ಫೈನಲ್ ಆನ್ಸರ್ ಏನು ಅಂತಂದ್ರೆ 1 pound = $1.152. ಸಿಮಿಲರ್ಲಿ ಬಿ, ಡಾಲರ್ ಟು ಯೂರೋ ಕೇಳಿದ್ದಾರೆ. ಡಾಲರ್ ಬೆಲೆ ಎಷ್ಟು ಅಂತ ನೋಡೋದಾದ್ರೆ 85, ಯೂರೋ ಬೆಲೆ ಎಷ್ಟು 102. ಸಿಂಪಲ್ ಥಿಂಗ್, 85 ಡಿವೈಡೆಡ್ ಬೈ 102. ಫೈನಲ್ ಆನ್ಸರ್ 0.833. Therefore, $1 = euro 0.833. Then another one, C ಕೇಳಿರೋದೇನು, ಯೂರೋ ಟು ಪೌಂಡ್. ಯೂರೋದ ಬೆಲೆ ಎಷ್ಟು 102, ಪೌಂಡ್ ಬೆಲೆ ಎಷ್ಟು 98. 102 divided by 98, answer 1.040. Therefore 1 euro = pound 1.040. ಇಷ್ಟು ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟೆಡ್. ಹಲವಾರು ರೀತಿಯ ಪ್ರಶ್ನೆಗಳು ಕ್ವಶನ್ ಪೇಪರಲ್ಲಿ ಬಂದಿದ್ದಾವೆ. ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಲಿಂಕನ್ನು ಕೂಡ ಹಾಕಿರ್ತೀನಿ. ಓಲ್ಡ್ ಕ್ವಶನ್ ಪೇಪರನ್ನು ನೀವೇನು ಮಾಡಿರಿ, ಸಾಲ್ವ್ ಮಾಡಿರಿ. ಸೇಮ್ ಪ್ರಾಬ್ಲಮ್ಗಳು ಕೂಡ ಇದ್ದಾವೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಕೂಡ ಓಲ್ಡ್ ಕ್ವಶನ್ ಪೇಪರ್ದ ವಿಡಿಯೋಸ್ಗಳನ್ನು ನಾನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.